ಕೊಪ್ಪಳ ಜಿಲ್ಲೆಯ ಜಾತ್ಯತೀತ ಜನತಾ ದಳದ ಬೂತ್ ಕಮಿಟಿಗಳ ಮತ್ತು ಪಕ್ಷದ ನೋಂದಣಿ ಕಾರ್ಯಕ್ರಮದ ಅಭಿಯಾನದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಭವಿಷ್ಯದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮ ಮುಂದೆ ಸುದೀರ್ಘವಾಗಿ ಬೂತ್ ಕಮಿಟಿಗಳ ರಚನೆ, ಅದರ ಜೊತೆಗೆ ಸದಸ್ಯತೆಯ ನೋಂದಣಿಯ ಬಗ್ಗೆ ಶಾಲೆಯ ಶಿಕ್ಷಕರಂತೆ ಪಾಠ ಮಾಡಿದ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬುರವರೇ, ಮಾಜಿ ಶಾಸಕರು ಹಿರಿಯರಾದ ಬಂಡಪ್ಪ ಕಾಶಂಪುರ್ ಅವರೇ, ಆಲ್ಕೋಡ್ ಹನುಮಂತಪ್ಪನವರೇ, ಇನ್ನೋರ್ವ ಶಾಸಕರಾದ ನೇಮರಾಜ ನಾಯಕರವರೇ, ರಾಜ್ಯದ ಅಂಗವಿಕಲರ ಅಧ್ಯಕ್ಷರಾದ ದೇವೇಂದ್ರ ಗೌಡ್ರೆ, ನಿಮ್ಮೆಲ್ಲರ ನಾಯಕರು, ನನ್ನ ಆತ್ಮೀಯ ಮಿತ್ರರಾದ ಸಿ.ವಿ. ಚಂದ್ರಶೇಖರ್ ಅವರೇ, ಸಿ.ವಿ. ಚಂದ್ರಶೇಖರರು ಜೊತೆಗೆ ವೇದಿಕೆಯ ಮೇಲಿರುವ ಎಲ್ಲ ನನ್ನ ಪಕ್ಷದ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವ ಪಕ್ಷದ ಹಿರಿಯ ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಬಹುತೇಕ ಚಂದ್ರಶೇಖರ್ ನನ್ನ ಮಾತು ಮೊದಲ ಕೇಳಿದ್ನಂದ್ರೆ ಇವತ್ತ ಶಾಸಕ ಆಗಿರ್ತಿದ್ದ. ನಾ ಬಹಳ ದಿನದನೇ ಹೇಳಿದೆ, ಬಂದು ಬಿಡು, ಬೇಗ ಸೇರು ನಮ್ಮ ಪಾರ್ಟಿ ಅಂತ. ಬಹಳ ಕೊನೆಗೆ ಬಂದು ಸೇರಿದ. ಅದಕ್ಕೇನೋ ವಿಶ್ವಾಸ ಇತ್ತು, ಬಿಜೆಪಿಯಲ್ಲಿ ನನಗ ಟಿಕೆಟ್ ಕೊಡ್ತಾರೆ, ಅಲ್ಲೇ ನಾನು ಶಾಸಕನಾಗ್ಬಹುದು ಅಂತ. ನನ್ನ ಮುಂದೆ ಇಬ್ರು ಅಪ್ಲಿಕೇಶನ್ ಇದ್ವಣ್ಣ. ಸಂಗಣ್ಣನೂ ಕೇಳ್ತಿದ್ದ, ಇತನೂ ಕೇಳ್ತಿದ್ದ. ಅಣ್ಣಗೆ ಹೇಳಿದ್ದೆ, ಯಾವ್ದಾರು ಒಂದು ಕ್ಯಾಂಡಿಡೇಟ್ ನಮ್ಗೆ ಬರ್ತೈತೆ ಬಿಡೋಣ, ತಲೆ ಕೆಡಿಸ್ಕೋಬೇಡ ಅಂತ. ಈ ಕ್ಯಾಂಡಿಡೇಟ್ ಬಂತು. ಈತ ಒಂದು 2-3 ತಿಂಗಳ ಮೊದಲ ಬಂದಿದ್ನಂದ್ರೆ ಅವತ್ತ ಶಾಸಕ ಆಗ್ಬಿಡ್ತಿದ್ದ. ತಡ ಮಾಡಿ ಬಂದ. ಈ ಸಾರಿ ಆತ ಶಾಸಕ ಆಗೋದನ್ನ ತಪ್ಸಕ್ ಯಾರಿಂದ ಆಗೋದಿಲ್ಲ ಅಂತ ನನಗನ್ನಿಸ್ತೈತೆ. ನೀವೆಲ್ಲ ಇಷ್ಟು ಹುರುಪಿನಿಂದ ಬಂದಿದ್ದೀರಿ ಅಂದ್ರೆ ಚಂದ್ರಶೇಖರ್ನ ಶಾಸಕರನ್ನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲೂ ಕೂಡ ಮೂಡ್ತದೆ. ಇವತ್ತು ಬೂತ್ ಕಮಿಟಿಗಳ ರಚನೆ, ಸುರೇಶ್ ಬಾಬು ಅವರು ಹಿಂದೊಂದ್ಸಲ ಈ ಪ್ರಯೋಗವನ್ನು ಮಾಡಿದ್ರು. ಆದರೆ ಅವತ್ತು ಅದು ಈ ವೇಗದಲ್ಲಿ ಮಾಡೋದಕ್ಕೆ ಆಗ್ಲಿಲ್ಲ. ಇವತ್ತು ಇದರ ಅವಶ್ಯಕತೆ, ನಾವು ಒಂದೊಂದ್ಸಲ ಅಂತೀವಿ, 3 ವರ್ಷ 4 ವರ್ಷ ಇದ್ಬಿಡೋಣ, ಯಾಕೆ ಗಂಟು ಬಿದ್ದು ಇಷ್ಟು ಜಲ್ದಿ ಅಂತ. ಆದರೆ ಈಗ ಯಾಕೆ ಇದನ್ನ ವೇಗದಲ್ಲಿ ಮಾಡಬೇಕು ಅಂದ್ರೆ, ಕಾನೂನುಬದ್ಧವಾಗಿ ಚುನಾವಣೆಯನ್ನ ನಡೆಸಿ ನಮ್ಮ ಪಕ್ಷವನ್ನ ಉಳಿಸ್ಕೋಬೇಕು. ನಾವು ಚುನಾವಣೆ ಮಾಡಿ ಎಲೆಕ್ಷನ್ ಕಮಿಷನ್ಗೆ ರಿಪೋರ್ಟ್ ಕೊಡದೇ ಇದ್ರೆ ನಮ್ಮ ಪಕ್ಷದ ಚಿಹ್ನೆ ಹೋಗ್ತದೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ನವೆಂಬರ್-ಡಿಸೆಂಬರ್ನಲ್ಲಿ ಯಾವುದೇ ಕಾರಣಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತವೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ಗ್ಯಾರಂಟಿ ಬರ್ತವೆ. ಯಾಕಂದ್ರೆ ಸರ್ಕಾರದ ಮೇಲೆ ಕತ್ತಿ ಇದೆ, ಸುಪ್ರೀಂ ಕೋರ್ಟ್ ಕತ್ತಿ ತೂಗ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಚುನಾವಣೆಗೆ ಬರ್ತಾರೆ. ಇದನ್ನ ಮಾಡಿದರೆ, ಅಷ್ಟರೊಳಗೆ ನೀವು ಈ ಬೂತ್ ಕಮಿಟಿಗಳನ್ನ ಮಾಡಿದರೆ ಆ ಚುನಾವಣೆಗಳನ್ನ ಬಹಳ ಹಗುರವಾಗಿ ಮಾಡೋದಕ್ಕೆ ಅವಕಾಶ ಆಗ್ತದೆ, ಗೆಲ್ಲೋದಕ್ಕೆ ನಮಗೆ ಅವಕಾಶಗಳು ಬರ್ತವೆ. ಹಾಗಾಗಿ ಇದನ್ನ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿ ದೊಡ್ಡವರ ಆದೇಶದ ಪ್ರಕಾರ ಇವತ್ತು ಬಹಳ ವೇಗವಾಗಿ ಎಲ್ಲ ಭಾಗದಲ್ಲಿ, ಯಾಕಂದ್ರೆ ಈಗ ಕುಮಾರಣ್ಣನ ಎಲ್ಲ ಕಡೆ ನಾವು ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇಶದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಇವರು. ಇಡೀ ದೇಶನ ತುತ್ತಬೇಕಾದ ಅನಿವಾರ್ಯತೆ ಕುಮಾರಣ್ಣಗಿದೆ. ಹಾಗಾಗಿ ನಿಖಿಲ್ ಅವರಿಗೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಅವರ ಸ್ಥಾನವನ್ನು ನೀವು ಈಗ ಸದ್ಯ ತುಂಬಬೇಕು. ಅವರು ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ನೀವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಎಲ್ಲರ ಒತ್ತಾಯದಂತೆ ಇವಾಗ ಅವರು ಸ್ವಲ್ಪ ದಿನ ತಮ್ಮ ವೃತ್ತಿ ಬದುಕು, ಚಲನಚಿತ್ರ ರಂಗವನ್ನು ದೂರ ಇಟ್ಟು ಪಕ್ಷವನ್ನ ಕಟ್ತೇನೆ, 3.5 ವರ್ಷ ನಾನು
ದುಡಿತೇನೆ ಅಂತಕ್ಕಂಥ ಭಾವನೆಯಿಂದ ಇವತ್ತು ರಾಜ್ಯವನ್ನ ಸುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದನ್ನ ಅಭಿನಂದಿಸ್ತೇವೆ. ಇವತ್ತು ಅವರ ಅವಶ್ಯಕತೆ ಇದೆ, ಯುವಕರ ಅವಶ್ಯಕತೆ ಇದೆ. ಅವರು ಬಹಳಷ್ಟು ಜನ ನಿರೀಕ್ಷೆ ಮಾಡ್ತಾರೆ ನಮ್ಮಲ್ಲಿ ಬರಬೇಕು ಅಂತಕ್ಕಂಥದ್ದು. ಈಗ ಅವರು ವಾರದಲ್ಲಿ ಒಂದು ದಿನ ಪ್ರತಿ ಭಾಗಕ್ಕೆ ಡಿವಿಷನ್ ವೈಸ್ ಅವರು ಟೂರ್ ಹಾಕೊಂಡಿದ್ದಾರೆ. ವಾರದಲ್ಲಿ ಒಂದು ದಿನ ಒಂದೊಂದು ಡಿವಿಷನ್ಗೆ ಹೋಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಮುಟ್ಟಬೇಕು ಅಂತಕ್ಕಂಥ ಒಂದು ತೀರ್ಮಾನದೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈಗಾಗಲೇ ನಮ್ಮ ಪಕ್ಷದ ಸಾಧನೆಗಳು ಒಂದು ಮಾತಂತೂ ಸತ್ತ, ವಿಶೇಷವಾಗಿ ರೈತರು ಪರವಾಗಿ ಕೆಲಸ ಮಾಡುವ ಯಾವುದಾದ್ರೂ ಪಕ್ಷ ಇದ್ರೆ ಅದು ಜನತಾ ದಳದ ಪರಿವಾರವಿದ್ದಾಗ ಮಾತ್ರ ರೈತರ ಪರವಾದ ಕೆಲಸಗಳಾಗಿದ್ದಾವೆ ಅನ್ನೋದನ್ನ ಈಗಾಗಲೇ ಹೇಳಿದೆ. ಅದರಲ್ಲಿ ವಿಶೇಷವಾಗಿ ಹನುಮಂತಪ್ಪಣ್ಣ ಮಾತಾಡಿದೆ. ಯಾಕಂದ್ರೆ ದೇವದುರ್ಗಕ್ಕೆ ನೀರಾವರಿ ಬರಲಿಲ್ಲ ಅಂದ್ರ ಇವರು ಸೀತಾಫಲ ಹಣ್ಣು ಇರ್ತಾವಲ್ಲ ಗುಡ್ಡದಾಗ, ಆ ಸೀತಾಫಲ ಹಣ್ಣು ಮಾರಿ ಬದುಕ್ತಿದ್ರು. ಅಂತ ಪರಿಸ್ಥಿತಿ ಇತ್ತು. ಒಂದು ಒಳ್ಳೆ ಹೋಟೆಲ್ ಇದ್ದಿಲ್ಲ ಚಾ ಕುಡಿಯಕ್ ದೇವದುರ್ಗದಾಗ. ಒಂದು ತಟ್ಟಿ ಹೋಟೆಲ್ದಾಗ ಹೋಗಿ ಚಾ ಕುಡಿತಿದ್ವಿ. ಇವತ್ತು ದೇವೇಗೌಡರು ಅದನ್ನ ನೀರಾವರಿಯನ್ನ ತರಬೇಕಾದ್ರೆ ಅವರು ಪಟ್ಟಂತ ಶ್ರಮ ಸ್ವಲ್ಪ ಅಲ್ಲ. ಮುಖ್ಯಮಂತ್ರಿಗಳಾದ್ರೆ ನೀರಾವರಿ ಇಲಾಖೆಗೆ ಖರ್ಚು ಮಾಡೋದಕ್ಕೆ ಹಣ ಇಲ್ಲ. ದೇಶದ ಇತಿಹಾಸದಲ್ಲಿ ನೀರಾವರಿ ಬಾಂಡ್ಗಳನ್ನ ಎತ್ತುವುದರ ಮೂಲಕ ಕೃಷ್ಣೆಯನ್ನ ಕಟ್ಟಿ ತೋರಿಸಿದರು. ಅದನ್ನ ನೆನಪಿಟ್ಕೋಬೇಕಾಗ್ತೈತೆ ನಾವು. ನೀರಾವರಿ ಬಾಂಡ್ಗಳನ್ನ ಎತ್ತಿ ಆ ಯೋಜನೆಯನ್ನ ಇವತ್ತು ಜಾರಿ ಮಾಡದೇ ಇದ್ದಿದ್ರೆ ಗುಲ್ಬರ್ಗಾ ಜಿಲ್ಲೆಯ, ಯಾದಗಿರಿ ಜಿಲ್ಲೆಯ ಎಲ್ಲ ಹಳ್ಳಿಗಳು, ನಮ್ಮ ದೇವದುರ್ಗ ಇವತ್ತು ಏನು ಬದಲಾವಣೆ ಆಗಿದೆ, ನೀರು ಬಂದ ಮೇಲೆ ಏನು ಬದಲಾವಣೆ ಆಗಿದೆ ಅನ್ನೋದಕ್ಕೆ ದೇವದುರ್ಗವನ್ನು ಹೋಗಿ ನಾವು ನೋಡಿದ್ರೆ ಗೊತ್ತಾಗ್ತದೆ. ನೀರು ಬಂದರೆ ರೈತ ಎಷ್ಟು ಪ್ರಬಲವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊತಾನೆ ಅನ್ನೋದು. ನಮ್ಮ ರೈತರಿಗೆ ಬಿಸ್ಕಿಟ್ ಕೊಡುವ ಅವಶ್ಯಕತೆ ಇಲ್ಲ, ಅವನಿಗೆ ನಾನು ಎಲ್ಲ ಕಡೆ ಮಾತನಾಡುವಾಗ, ಸದನದಲ್ಲಿ ಕೂಡ ಮಾತನಾಡುವಾಗ ಹೇಳಿದೆ, ನಾನು ಪ್ರೀ ಬಜೆಟ್ ಡಿಸ್ಕಷನ್ಗೆ ಹೋಗ್ತಿದ್ದಣ್ಣ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಅಲ್ಲಿ ಒಂದೇ ಒಂದು ಪ್ರಪೋಸಲ್ ಹೇಳಿದೆ, ಮೂರನ್ನ ರೈತರಿಗೆ ಕೊಟ್ಟು ಬಿಡಿ, ನೀವು ಇನ್ನೇನು ಕೊಡೋದು ಬೇಕಾಗಿಲ್ಲ. ಕ್ವಾಲಿಟಿ ಕರೆಂಟ್, ಅಶ್ಯೂರ್ಡ್ ವಾಟರ್, ರೆಮ್ಯುನರೇಟಿವ್ ಪ್ರೈಸ್, ಇವು ಮೂರನ್ನ ಕೊಟ್ಟರೆ ಇಡೀ ದೇಶಕ್ಕೆ ಅನ್ನವನ್ನ ಹಾಕ್ತಾನೆ ಭಾರತದ ರೈತ ಅಂತ. ಇವು ಮೂರನ್ನ ಕೊಡಿ ಸಾಕು. ಅವನು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನ ಕೊಡಿ, ನೀರು ಕೊಡಿ, ಕರೆಂಟ್ ಕೊಡಿ, ಅವನು ತನ್ನ ಬದುಕನ್ನ ತಾನೇ ಕಟ್ಟಿಕೊಳ್ತಾನೆ. ನೀರು ಕೊಟ್ಟರೆ ಏನು ಬದಲಾವಣೆ ಆಗಿದೆ ಅನ್ನೋದಕ್ಕೆ ನಮ್ಮ ಯಾದಗಿರಿ, ನಮ್ಮ ದೇವದುರ್ಗಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಅವತ್ತು ಅವರ ಪರಿಸ್ಥಿತಿ ಹೇಗಿತ್ತು, ಇವತ್ತು ಎಷ್ಟು ಕಟ್ಟಡಗಳು ಎದ್ದು ಬಂದಿದ್ದಾವೆ, ಎಷ್ಟು ಹೋಟೆಲ್ಗಳಾಗಿದ್ದಾವೆ, ಎಷ್ಟು ಕೋಲ್ಡ್ ಸ್ಟೋರೇಜ್ಗಳಾಗಿದ್ದಾವೆ ದೇವದುರ್ಗದಲ್ಲಿ. ಅಂದ್ರೆ ಅದಕ್ಕೆ ಕಾರಣೀಕರ್ತರು ಯಾರಾದರಿದ್ರೆ ಅದು ದೇವೇಗೌಡರು. ಕುಮಾರಣ್ಣವರು ಗ್ರಾಮ ವಾಸ್ತವ್ಯದ ಬಗ್ಗೆ ಮಾತನಾಡಿದರು. ಇಡೀ ದೇಶಕ್ಕೆ ರಾಜ್ಯದ 3ನೇ ಮಹಡಿಯಲ್ಲಿ, ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಅಧಿಕಾರವನ್ನ ಬಡವನ ಮನೆಗೆ ತೆಗೆದುಕೊಂಡು ಹೋಗಿದ್ದ, ಅದು ದೀನ ದಲಿತರ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ, ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ. ಅದಕ್ಕ ಇವರು ಹಾಸ್ಯ ಮಾಡಿದ್ರು, ಏನು ಬಡವ್ರ ಮನೆಗೆ ಹೋಗಿ ಮಕ್ಕೊಂಡ್ಬಿಟ್ರೆ ಉದ್ಧಾರ ಆಗ್ತಾನೆ, ಏನಾಗ್ತದೆ ಅಂತ. ಒಂದ್ ಸ್ವಲ್ಪ ಪುಟಗಳನ್ನ ತಿರುವಿ ನೋಡ್ರಿ. ಕುಮಾರಣ್ಣ ಅಲ್ಲಿ ಹೋದ ಮೇಲೆ ಏನೇನು ಕಾರ್ಯಕ್ರಮಗಳು ಜಾರಿಗೆ ಬಂದು, ಹಳ್ಳಿಗಳನ್ನ ನೋಡಿದ ಮೇಲೆ ಅದಕ್ಕೆ ಗೊತ್ತಾದದ್ದು ಸುವರ್ಣ ಗ್ರಾಮೋದಯದ ಯೋಜನೆ ಮೊದಲು ಬಂತು. ಸುವರ್ಣ ಗ್ರಾಮೋದಯದ ಯೋಜನೆಯನ್ನ ಗುಲ್ಬರ್ಗಾದಲ್ಲಿ ದೇಶದ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂರು ಬಂದು ಉದ್ಘಾಟನೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇವತ್ತು ನಿಮ್ಮ ಊರುಗಳಲ್ಲಿ ಸಿಸಿ ರಸ್ತೆಗಳಾಗ್ತಾ ಇದ್ರೆ ಅದು ಕುಮಾರಣ್ಣ ಕೊಟ್ಟ ಕೊಡುಗೆ. ಎಂತೆಂತ ಕಾರ್ಯಕ್ರಮಗಳನ್ನು ತಂದ್ರು. ನನಗಿನ್ನೂ ನೆನಪಿದೆ, ಇಲ್ಕಲ್ ಹತ್ರ ಒಂದು ಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ವಿ. ಬೆಳಿಗ್ಗೆ ಕುಮಾರಣ್ಣ, ನಾವು ಎಲ್ಲರೂ ಪೇಪರ್ ಓದ್ತಾ ಟೀ ಕುಡಿಯಾಗ ಒಬ್ಬ ಮಹಿಳೆ ಬಂದ್ಲು. ನಾನು ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೆ, ದೇವದಾಸಿ ಮಗಳು ಆಕಿ ಬಂದು, ನಾನು ಇನ್ನೊಬ್ಬ ಸಮಾಜದ, ಮುಂದುವರೆದ ಸಮಾಜದ ಹುಡುಗನ ಜೊತೆಗೆ ಮದುವೆ ಆಗಿದ್ದೇನೆ, ಸಮಾಜದಲ್ಲಿ ನನ್ನನ್ನ ಗೌರವದಿಂದ ಬಾಳೋದಕ್ಕೆ ಬಿಡ್ತಾ ಇಲ್ಲ, ನಾನು ಪದವೀಧರಳಾಗಿದ್ದೇನೆ ಅಂತ ಹೇಳಿ ಕಣ್ಣೀರು ಹಾಕಿದ್ರು. ದೇವದಾಸಿ ಅನ್ನುವ ಶಬ್ದ ಬಂದ ತಕ್ಷಣ ಕುಮಾರಣ್ಣನಿಗೆ ಯೋಚನೆ ಬಂತು.
ಅದನ್ನು ನೋಡಿದ ತಕ್ಷಣ ಅವರಿಗಾಗಿ ಒಂದು ಯೋಜನೆಯನ್ನು ರೂಪಿಸಬೇಕು ಅಂತೇಳಿ ರಾಯಚೂರಿನಲ್ಲಿ 10,000 ದೇವದಾಸಿಯರನ್ನ ಸೇರಿಸಿ ಅವರ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ. ಇದು ಅಲ್ಲಿ ಹೋಗಿದ್ದರಿಂದ, ಗ್ರಾಮ ವಾಸ್ತವ್ಯಕ್ಕೆ ಹೋಗಿರೋದರಿಂದ ಕುಮಾರಣ್ಣನಿಗೆ ಗೊತ್ತಾಯ್ತು. ಇಲ್ದಿದ್ರೆ ದೇವದಾಸಿಯರ ಬದುಕು ಅರ್ಥ ಆಗ್ತಿದ್ದಿಲ್ಲ. ಹಾಗಾಗಿ ಅವಕ್ಕೆಲ್ಲ ಅವರ ಬದುಕು ಕಟ್ಟಬೇಕು, ಅದರಿಂದ ಹೊರಗೆ ಬರಬೇಕು ಅಂತಕ್ಕಂಥ ಇಂಥ 10 ಉದಾಹರಣೆಗಳನ್ನ ಹೇಳಬಹುದು. ಹಾಗಾಗಿ ಇವತ್ತು ಕುಮಾರಣ್ಣನ ಕೊಡುಗೆ, ಕುಮಾರಣ್ಣನಂತ ಮುಖ್ಯಮಂತ್ರಿಯನ್ನ ಇನ್ನೊಂದು ನೋಡೋದಕ್ಕಾಗೋದಿಲ್ಲ. ಆದರೆ ದುರ್ದೈವ ಏನು ಅಂದ್ರೆ ಕುಮಾರಣ್ಣ ಇವತ್ತಿಗೂ ಕೂಡ 2 ಸಲ ಮುಖ್ಯಮಂತ್ರಿ ಆದರೂ ಆತ ದೇವರು ಮಾಡಿದ ಮುಖ್ಯಮಂತ್ರಿ, ಜನ ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಆಗ್ಲಿಲ್ಲ. 5 ವರ್ಷ ಸರ್ಕಾರ ನಡೆಸುವ ಅವಕಾಶ ಸಿಗಲಿಲ್ಲ. ಒಂದು ವೇಳೆ ಅಂತ ಅವಕಾಶ ಏನಾದರೂ ಸಿಕ್ಕಿದ್ರೆ ಕುಮಾರಣ್ಣನ ಯಾರು ಕೆಳಗಿಳಿಸೋದಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. 5 ವರ್ಷದ ಅವಕಾಶ ಏನಾದರೂ ಸಿಕ್ಕರೆ ಮತ್ತೆ ಕುಮಾರಣ್ಣ ಈ ಪಕ್ಷವನ್ನ ಯಾರು ತೆಗೆಯಕ್ಕಾಗಲಾರ್ದ ಮಟ್ಟಕ್ಕೆ ಬೆಳೆಸುವ ಶಕ್ತಿ ಇರ್ತದೆ. ಇವತ್ತು ನಿಮ್ಮ ಮೇಲೆ ಏನು ಜವಾಬ್ದಾರಿ ಇದೆ, ಈ ಬೂತ್ ಕಮಿಟಿಗಳನ್ನ ಮಾಡೋದು. ಯಾಕಂದ್ರೆ ನಾವೆಲ್ಲ ಹಿಂದೆ ಮಾಡಿದೀವಿ, ಅದನ್ನ ನಾವು ಒಪ್ಕೊಳ್ತೀವಿ ಬಾಬು. ಯಾಕಂದ್ರೆ ನಮಗೆಲ್ಲ ವಾರ್ನ್ ಮಾಡ, ನೀವು ಹೋಟೆಲ್ದಾಗ ಕುಂತ್ಕೊಂಡು, ಮನ್ಯಾಗ ಕುಂತ್ಕೊಂಡು, ವೋಟರ್ ಲಿಸ್ಟ್ ಹಿಡ್ಕೊಂಡು, ಎಲ್ಲರ ಹೆಸರು ಬರ್ಕೊಂಡು ನಮಗ್ ತಂದು ಕೊಡೋದು ನಿಜವಾದ ಬೂತ್ ಕಮಿಟಿ ಅಲ್ಲ. ಅದು ನಿಜವಾದ ನೋಂದಣಿ ಅಲ್ಲ. ಸದಸ್ಯತ್ವ ನೋಂದಣಿಯ ಜೊತೆಗೆ ಬೂತ್ ಕಮಿಟಿಗಳನ್ನು ಮಾಡಿದ್ರೆ ನೀವು ನಿಮ್ಮ ಪಕ್ಷವನ್ನ ತಳಮಟ್ಟದಿಂದ ಕಟ್ಟೋದಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ 10 ರೂಪಾಯಿಗಳನ್ನ ಬಹಳ ದೊಡ್ಡ ಹಣ ಏನಲ್ಲ. ನೀವು 10 ರೂಪಾಯಿ ಕೊಟ್ರೆ ನಾನು ಅದರಲ್ಲಿ ಸದಸ್ಯ ಅನ್ನುವ ಭಾವನೆ ಬರ್ತದೆ. ನೀವೆಲ್ಲವೂ ಫ್ರೀ ಅಂತಾರಲ್ಲ, ಈಗೆಲ್ಲ ಫ್ರೀ ಕೊಟ್ಟು ಬೆಲೆನೇ ಇಲ್ದಂಗಾಗಿ ಹೋಗೈತೆ. ಬೆಲೆ ಇರಬೇಕಂದ್ರೆ ನೀವು ಒಂದು 10 ರೂಪಾಯಿ ಹಾಕಬೇಕು ಅದಕ್ಕೆ, ಅವಾಗ ಮಾತ್ರ ಅದಕ್ಕೆ ಬೆಲೆ ನನ್ನದು ಅನ್ನುವ ಭಾವನೆ ಬರ್ತದೆ. ಹಾಗಾಗಿ 10 ರೂಪಾಯಿಗಳನ್ನ ಕೊಡುವುದರ ಮೂಲಕ ನಮ್ಮ ಮುಂದೆ ಇರ್ತಕ್ಕಂಥ ಕೆಲಸ, ನಮ್ಮ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಬೇಕಾಗಿರೋದ್ರಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನನ್ನ ಜೀವನದಲ್ಲಿ ಒಂದು ಘಟನೆ ನನಗೊಂದು ಪಾಠ ಕಲಿಸಿದ್ದನ್ನ ಇಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಚುನಾವಣೆಗೆ ನಿಂತಾಗ ಬಂಡಪ್ಪಣ್ಣ, ಏ ಬಾಬು, ನಾನು ಚುನಾವಣೆಗೆ ನಿಂತಾಗ ನಮ್ಮೂರಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಸ್ಸಾಪುರ ಅಂತ ಒಂದು ಊರಿದೆ. ಆ ಊರ ಹರಿಜನಕೇರಿಯಲ್ಲಿ ನಾನು ಭಾಷಣ ಮಾಡ್ತಾ ಇದ್ದೆ. ಒಬ್ಬ ಯುವಕ ಬಂದ, ನಾನು ಓಟ್ ಹಾಕೋದಲ್ಲಿ ನಿನಗ ಅಂದ. ಆಯ್ತು ಬಿಡಪ್ಪ, ಯಾರಿಗೆ ಹಾಕ್ತಿ ಅಂದೆ. ಕುಮಾರಸ್ವಾಮಿಗೆ ಹಾಕ್ತೀನಿ ಅಂದ. ನನಗೆ ಇಷ್ಟ ಆಶ್ಚರ್ಯ ಆಯ್ತು. ಅವನು ಎಷ್ಟು ಮುಗ್ಧ ಅಂದ್ರ, ನಾನು ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಅಂತಾನೆ ಅರ್ಥ ಮಾಡ್ಕೋವಲ್ಲ. ನನಗೆ ಆಶ್ಚರ್ಯ ಆಯ್ತು, ಕುಮಾರಸ್ವಾಮಿಗೆ ಯಾಕೆ ಓಟ್ ಹಾಕ್ತಾನೆ, ನಮ್ಮೂರು ಹಳ್ಳಿ ಹುಡುಕ. ಕೆಳಗಿಳಿದು ಹೋದೆ, ಎದಕ್ಕೆ ಹಾಕ್ತಿ ಕುಮಾರಸ್ವಾಮಿಗೆ ಅಂತ ಕೇಳಿದೆ. ಅವನು ಏನ್ ಹೇಳಿದ ಅಂದ್ರೆ, ನನ್ನ ಮಗಗೆ ಜಡ್ಡಾಗಿತ್ತು, ಎಲ್ಲಾ ದವಾಖಾನೆಗೆ ಅಡ್ಡಾಡಿದ್ರು ಒಬ್ಬರು ಹಿಡಿಲಿಲ್ಲ. ಧರ್ಮ ದರ್ಶನಕ್ಕೆ ಹೋದೆ ಬೆಂಗಳೂರಿಗೆ, ಕುಮಾರಣ್ಣ ನನ್ನ ಮಗನ್ನ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸ್ಯಾನ, ಅದಕ್ಕೆ ಹಾಕ್ತೀನಿ ಅಂತ. ಆವತ್ತಿನಿಂದ ನಾನು ಇವತ್ತಿನ ತನಕನೂ ನನ್ನ ಫೋನ್ ಸ್ವಿಚ್ ಆಫ್ ಮಾಡಂಗಿಲ್ಲ, 24 ತಾಸು ಚಾಲು ಹೊಡಿತೀನಿ. ನನಗೆ ಫೋನ್ಗಳು ರಾತ್ರಿ ಬಂದ್ರೆ, ಇವೆ ಆಕ್ಸಿಡೆಂಟ್ ಆಗಿದ್ರೆ, ಇದಕ್ಕೆ ಹೋದ್ರೆ ಇಂಥ ಫೋನ್ಗಳು ಬರ್ತವೆ. ಒಂದೊಂದು ಘಟನೆ ಕುಮಾರಣ್ಣನು ಎಂತೆಂಥವು ಆಗಿರ್ತವೆ ಅಂದ್ರೆ ಇದು ಒಂದು ಉದಾಹರಣೆ. ನಾನು ಆವತ್ತಿಂದ ಇವತ್ತು ನನ್ನ ಫೋನನ್ನ ಯಾರಾದರೂ ಬೇಕಾದ್ರೆ ಚೆಕ್ ಮಾಡ್ರಿ, ನಾನು ಮಾಡ್ಯಾರ. ನಾನು ಯಾವಾಗ್ಲೂ ಆನ್ ಇಟ್ಟಿರ್ತೀನಂದ್ರೆ ಒಂದೊಂದು ಎಂತ ಫೋನ್ ಬರ್ತಾವಂದ್ರೆ, ರಾತ್ರಿ 12 ಗಂಟೆಗೆ ಒಂದು ಫೋನ್ ಬಂತು. ಏನು ಅಂದೆ, ಥ್ಯಾಂಕ್ಸ್ ಅಣ್ಣ ಅಂದ. ಎದಕ್ಕೆ ಅಂದ, ನೀನ್ ಎತ್ತಂಗಿಲ್ಲ ಅಂದ, ನೀನ್ ಎತ್ತಿದಿ ಸಾಕಂದ. ಬಹಳ ಚಲೋ ಆಯ್ತು ಬಿಡಪ್ಪ, ಚಲೋ ಮಾಡಿದೆ ಅಂತ. ಇಂಥ ಫೋನ್ಗಳು ಬರ್ತವೆ, ಆದ್ರೆ ಅನಿವಾರ್ಯದ ಫೋನ್ಗಳು ಬಹಳ ಬರ್ತವೆ. ಆಕ್ಸಿಡೆಂಟ್ ಆಗಿರ್ತೈತೆ, ಪೊಲೀಸ್ ಸ್ಟೇಷನ್ ನಲ್ಲಿ ತೊಂದರೆ ಆಗಿರ್ತೈತೆ. ಇವತ್ತು ಕೂಡ ನಾನು ಮೊದಲ ಆದ್ಯತೆ ಆರೋಗ್ಯದಕ್ಕೆ ಯಾರು ಬರ್ತಾರೆ ಅವರಿಗೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅನ್ನೋಕ್ಕಂತ ಮಾತನ್ನ ಹೇಳಿ, ಇದು ನೋಡಿ, ಒಂದು ನಮ್ಮ ಫೋನ್ ಕರೆಯಿಂದ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜೀವ ಉಳಿತೈತೆ ಅಂತ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಮೂಲ ಕಾರಣ ಕುಮಾರಣ್ಣನ ಜೊತೆಗೆ ನಾವು ಅದನ್ನು ಕಲಿತಿದ್ದೇವೆ. ಆತನ ಮಾನವೀಯತೆ ಮೌಲ್ಯಗಳು ಇವತ್ತು ಬೇರೆ ಯಾವ ಮುಖ್ಯಮಂತ್ರಿಗಳಲ್ಲೂ ಕಾಣೋದಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ನಾವು ಇವತ್ತು ಏನು ಜವಾಬ್ದಾರಿಯಿಂದ ನಮ್ಮ ನಾಯಕರು, ವಿರೋಧ ಪಕ್ಷದ ನಮ್ಮ ನಾಯಕರಾದ ಬಾಬಣ್ಣವರು ಬಹಳ ವಿಸ್ತಾರವಾಗಿ ಏನು ಮಾಡಿದ್ದಾರೆ, ಅದನ್ನು ನಾವೆಲ್ಲರೂ ಕೂಡ ಅನುಸರಿಸಿ ಆದಷ್ಟು ಬೇಗ
ಬೂತ್ ಮಟ್ಟದ ಕಮಿಟಿಗಳನ್ನ ಮಾಡಿ ಅದರ ಎಲ್ಲ ದಾಖಲೆಗಳನ್ನ ನಮಗೆ ಕಳಿಸ್ಕೊಡ್ಬೇಕು. ನಮಗೆ ಬಂದ್ರೆ ನಿಮ್ಮ ಎಲ್ಲ ಮಾಹಿತಿಗಳಲ್ಲಿರ್ತವೆ. ಅವ್ರ ತಲೆಯಲ್ಲಿ ಯಾರ್ಯಾರು ಮೆಂಬರ್ ಆಗಿದ್ದೀರಿ, ರಾಜ್ಯ ಮಟ್ಟದಿಂದನೇ ನಿಮಗೊಂದು ಐಡೆಂಟಿಟಿ ಕಾರ್ಡ್ ಅನ್ನ ಮಾಡಿ ಕಳಿಸಬೇಕು ಅಂತಕ್ಕಂಥದ್ದನ್ನ ಬಾಬಣ್ಣವರು ನಮ್ಮ ಜೊತೆ ಮಾತನಾಡಿದರೆ ಮಾಡೋಣ ಅಂತ ಹೇಳಿ. ನಿಮ್ಮ ಮಾಹಿತಿಗಳು ಬಂದ್ರೆ ನಮ್ಮ ರಾಜ್ಯ ಸಮಿತಿಯಿಂದನೇ ನಿಮಗೆ ನಾನು ಸೆಕ್ರೆಟರಿ ಜನರಲ್ ಆಗಿ ಹೇಳ್ತೇನೆ, ಬಾಬಣ್ಣವ್ರ ಜೊತೆ ಕೂತು ಅವೆಲ್ಲವನ್ನ ನಿಮಗೆ ಮಾಡಿ ಕಳಿಸ್ತೇವೆ. ಇಟ್ ಶುಡ್ ಬಿ ಎನ್ ಐಡೆಂಟಿಟಿ. ನಮ್ಮ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತರಿಗೆ ಐಡೆಂಟಿಟಿ ಇರಬೇಕು. ನಾವು ಕೂಡ ಪಾರ್ಟಿ ಬೇಸ್ಡ್ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಇಷ್ಟೆಲ್ಲ ಹಿರಿಯ ನಾಯಕರು ಬಂದು ಇಲ್ಲಿ ಏನು ಚಾಲನೆ ಕೊಟ್ಟಿದ್ದೇವೆ ಇದನ್ನ ಯಶಸ್ವಿ ಮಾಡಬೇಕು. ಆದಷ್ಟು ತೀವ್ರ ಚುನಾವಣೆಗಳು ಯಾವಾಗ ಬರ್ತಾವೋ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ನಡೆದು ಬಿಟ್ಟೈತಲ್ಲ, ನೋಡಕತ್ತೀರಿ. ಕಪ್ಪು ಚುಕ್ಕೆ ಎಷ್ಟೆಷ್ಟು ಚುಕ್ಕೆ, ಮೈಯೆಲ್ಲ ಚುಕ್ಕೆ ಆಗ್ಯಾವ. ಈಗ ಏನಾಗ್ತೈತೋ 12ನೇ ತಾರೀಕಿಗೆ ಏನ್ ಬರ್ತೈತೋ ಏನಾಗ್ತೈತೋ. ಮಾಧ್ಯಮದವರು ಅದನ್ನೇ ಹೇಳ್ತಾರ. ಎಲ್ಲರ ದೃಷ್ಟಿನೂ 12ನೇ ತಾರೀಕಿನ ಕಡೆ ಐತಿ. 12ನೇ ತಾರೀಕಿಗೆ ಏನಾದ್ರೂ ಅನಾಹುತ ಆದ್ರೆ ಸರ್ಕಾರದಾಗ ಈಗಾಗಲೇ ಟವೆಲ್ ಹಾಕಕತ್ತಿ ಬಿಟ್ಟಾರ. ನಾನು ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ. ಯಾರ್ಯಾರು ಮುಖ್ಯಮಂತ್ರಿ ಆತಾರೋ ಗೊತ್ತಿಲ್ಲ. ಎಲ್ಲರ ನಡುವೆ ಹೊಸ ಸರ್ಕಾರ ಎಲ್ಲಿ ಬರ್ತೈತೋ ಅದು ಗೊತ್ತಿಲ್ಲ. ಹಂಗಾದ್ರೆ ಯಾವಾಗ ಬರ್ತೈತೆ. ನೀವು ಚಂದ್ರಶೇಖರ್ನ ತಯಾರು ಮಾಡಿ ಕೇಳ್ರಿ, ಆದಷ್ಟು ತಯಾರಿಯಾಗಿ ಇರ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಕರೆದು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ವೇದಿಕೆಯ ಮೇಲೆ ಇರುವ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ತಮ್ಮೆಲ್ಲರಿಗೂ ಮಾಧ್ಯಮದ ಸ್ನೇಹಿತರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.